ಹಾಯ್, ವೆಲ್ಕಮ್ ಬ್ಯಾಕ್ ಟು ಅಕ್ವಾ ಕ್ಲಿನಿಕ್ ಪ್ಲಸ್. ಐ ಆಮ್ ಶಿವಕುಮಾರ್. ವೀಕ್ಷಕರೇ, ಇವಾಗ ನಾನು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಡಕ್ಟ್ ಬಂದು ಇಟ್ ಇಸ್ ದ ಲೇಟೆಸ್ಟ್ ಪ್ರಾಡಕ್ಟ್ ಆನ್ 2025 ವಾಟರ್ ಪ್ಯೂರಿಫೈರ್ಗೆ ಮಾರ್ಕೆಟ್ಗೆ ಬಂದಿರುವಂತಹ ಪ್ರಾಡಕ್ಟು LX1 ಅಂತ. ಸೊ ಈಗ ನೀವೇನು ನೋಡ್ತಾ ಇದ್ದೀರಾ, ದಿಸ್ ಇಸ್ ದ ಪ್ರಾಡಕ್ಟ್. ಸೊ ಇದು ನೋಡಿ, ಇದೇ ನಿಮಗೆ ಮಾಡೆಲ್ ಬಂದು. ಸೊ ಇದು ಬಂದು ವೈಟ್ ಕಲರ್ ಇದೆ, ಬ್ಲ್ಯಾಕ್ ಕಲರ್ ಇದೆ, ಮತ್ತೆ ಸಿಲ್ವರ್ ಕಲರ್ ಅಲ್ಲಿ ಬರುತ್ತೆ. ಸೊ ಅದರಲ್ಲಿ ನಾನು ಬ್ಲ್ಯಾಕ್ ಕಲರ್ ಬಗ್ಗೆ ಇವತ್ತು ನಿಮಗೆ ತೋರಿಸ್ತಾ ಇರುವಂತ ಪ್ರಾಡಕ್ಟ್ ಬಂದು ಬ್ಲ್ಯಾಕ್ ಕಲರು. ಸೊ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅಂತ ಈ ಪ್ರಾಡಕ್ಟ್ನ ಓಪನ್ ಮಾಡಿದ್ದೀನಿ. ಸೊ ಇದು ಆಲ್ರೆಡಿ ಅಸೆಂಬಲ್ಡ್ ಆಗಿರುವಂತಹ ಪ್ರಾಡಕ್ಟು, ರೆಡಿ ಫಾರ್ ಇನ್ಸ್ಟಾಲೇಷನ್. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸೊ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ನಮ್ಮ ಪೇಜ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ. ಸೊ ಏನ್ ನೋಡ್ತಾ ಇದ್ದೀರಾ, ಈ ಪ್ರಾಡಕ್ಟ್ ಇನ್ನೊಂದ್ಸಲ ಹೇಳ್ತೀನಿ. ಪ್ರಾಡಕ್ಟ್ ನೇಮ್ ಬಂದು LX1 ಅಂತ. ಸೊ ಇದು ಔಟ್ಲುಕ್ ಈ ತರ ಬರುತ್ತೆ. ಸೊ ನೋಡಿ, ಟ್ಯಾಪ್ ಬಂದು ತುಂಬಾ ಸ್ಟೈಲಿಶ್ ಆಗಿದೆ. ಸೊ ಮಾಡರ್ನ್ ಕಿಚನ್ಗೆಲ್ಲ ಪ್ರಾಡಕ್ಟ್ ಇನ್ಸ್ಟಾಲೇಷನ್ ಮಾಡಿಸ್ಕೊಂಡ್ರೆ ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಟ್ಯಾಪ್ ಇದೆಯಲ್ಲ, ಡ್ಯೂಯಲ್ ಟ್ಯಾಪ್ ಫ್ಲೋ ಆಪ್ಷನ್. ಸೊ ನೀವು ಈ ತರನು ವಾಟರ್ ಕಲೆಕ್ಟ್ ಮಾಡ್ಕೋಬಹುದು, ಮತ್ತೆ ಈ ತರ ಕೂಡ ವಾಟರ್ನ ಕಲೆಕ್ಟ್ ಮಾಡ್ಕೋಬಹುದು. ಮತ್ತೆ ನಿಮ್ಗೆ ಇಲ್ಲಿ ಈ ಕಡೆ ಬಂದು LED ಇಂಡಿಕೇಶನ್ ಬರುತ್ತೆ, ಪವರ್ LED. ಸೊ ಹಾಗೇನೆ ಟ್ಯಾಂಕ್ ಫುಲ್ LED ಮತ್ತೆ ಪ್ಯೂರಿಫೈರ್ ಆಗುವಂಥದ್ದು. ಸೊ 3 LED ಆಪ್ಷನ್ ಇದರಲ್ಲಿ ಕೊಟ್ಟಿದ್ದಾರೆ. ಟ್ಯಾಂಕ್ ಫುಲ್ ಆದ್ರೆ ಟ್ಯಾಂಕ್ ಫುಲ್ LED ಬರುತ್ತೆ. ಸೊ ಪವರ್ ಏನಾದ್ರು ಸಪ್ಲೈ ಆಗ್ತಾ ಇದ್ರೆ ಪವರ್ ಬರುತ್ತೆ. ಹಾಗೇನೆ ವಾಟರ್ ಪ್ಯೂರಿಫೈಯರ್ ರನ್ ಆಗ್ತಾ ಇದ್ರೆ, ಪ್ಯೂರಿಫಿಕೇಶನ್ ಆಗ್ತಾ ಇದ್ರೆ ವಾಟರ್ ಪ್ಯೂರಿಫೈರ್ ಇಂಡಿಕೇಶನ್ ಇದೆ. ಸೊ ಮತ್ತೆ ಇದರಲ್ಲಿ ಬಂದು 7 ಸ್ಟೇಜ್ ಆಫ್ ಪ್ಯೂರಿಫಿಕೇಶನ್ ಬರುತ್ತೆ. ಆ 7 ಸ್ಟೇಜ್ ಆಫ್ ಪ್ಯೂರಿಫಿಕೇಶನ್ ಯಾವ ರೀತಿ ಬರುತ್ತೆ, ಸೊ ಇನ್ಸೈಡ್ ಯಾವ್ಯಾವ ಫಿಲ್ಟರ್ಗಳನ್ನ ಯೂಸ್ ಮಾಡಿದ್ದಾರೆ, ಯಾವ್ಯಾವ ಸ್ಟೇಜ್ ಅಲ್ಲಿ ಏನೇನು ವರ್ಕ್ ಆಗುತ್ತೆ, ಸೊ ಯಾವ್ಯಾವ ಕಂಟಾಮಿನೇಷನ್ ರಿಮೂವ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು ಬ್ಯಾಕ್ ಸೈಡ್. ಸೊ ಜಸ್ಟ್ 2 ಸ್ಕ್ರೂ ಹಾಕ್ಬಿಟ್ಟು ಹ್ಯಾಂಗ್ ಮಾಡ್ಬೋದು ಇದನ್ನ. ಇದೇನು ನೋಡ್ತಾ ಇದ್ದೀರಾ, ದಿಸ್ ಇಸ್ ದ ಫಸ್ಟ್ ಸ್ಟೇಜು. ಸೊ ಇದು ಫಸ್ಟ್ ಸ್ಟೇಜ್ ಬಂದು ಆಲ್ ನಿಮಗೆ ಫಿಸಿಕಲ್ ಕಂಟಾಮಿನೇಷನ್. ಈಗ ಅಬೌವ್ 5 ಮೈಕ್ರಾನ್ ಡಸ್ಟು, ಮಡ್ಡು, ಡರ್ಟ್ ಎಲ್ಲ ಬರುತ್ತಲ್ಲ, ಸೊ ಇದರಲ್ಲೇ ಫಿಲ್ಟ್ರೇಷನ್ ಆಗಿಬಿಡುತ್ತೆ. ಇದರಲ್ಲಿ ಫಿಲ್ಟ್ರೇಷನ್ ಆದರೆ ಸೊ ಏನಾಗುತ್ತೆ, ಒಳಗಡೆ ಮಿಷಿನ್ ಲೈಫು, ಫಿಲ್ಟರ್ಗಳ ಲೈಫು ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಒಂದು ಸ್ಪನ್ ಫಿಲ್ಟ್ರ್ ಕೊಟ್ಟಿರ್ತೀವಿ. ಸೊ ಇದರಲ್ಲೇ ಡಸ್ಟು, ಡರ್ಟು, ಮಡ್ಡೆಲ್ಲ ಆಲ್ಮೋಸ್ಟ್ ಫಿಲ್ಟರ್ ಆಗುತ್ತೆ. ಸೊ ಮತ್ತು ಇದರೊಳಗಡೆ ಆ್ಯಂಟಿಸ್ಕೆಲೆಂಟ್ ಬಾಲ್ಸ್ ಇರುತ್ತೆ ಈ ಥರ. ಲೈಕ್ ಈ ಆ್ಯಂಟಿಸ್ಕೆಲೆಂಟ್ ಬಾಲ್ಸ್ ಏನು ಮಾಡುತ್ತೆ ಅಂದರೆ, ಜಸ್ಟ್ ಈಗ ವಾಟ್ರಲ್ಲಿ ಹಾರ್ಡ್ನೆಸ್ ಇರುತ್ತಲ್ಲ, ಆ ಹಾರ್ಡ್ನೆಸ್ನ, ಎಕ್ಸೆಸ್ ಆಫ್ ಕ್ಯಾಲ್ಶಿಯಮ್, ಮೆಗ್ನೀಷಿಯಮ್ನ ಸೊ ರಿಮೂವ್ ಮಾಡುತ್ತೆ. ಸೊ ಇದು ಮೆಮ್ಬ್ರೇನ್ ಲೈಫ್ನ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ಸೊ ನಾವು ಇದನ್ನು ಹಾಕಿರ್ತೀವಿ. ಇದು ಓನ್ಲಿ ಫಾರ್ ಹಾರ್ಡ್ ವಾಟರ್ ಪರ್ಪಸ್ಗೆ ಇದನ್ನು ಯೂಸ್ ಮಾಡುವಂಥದ್ದು, ಈ ಆ್ಯಂಟಿಸ್ಕೆಲೆಂಟ್ ಬಾಲ್ಸ್ನ. ಹಾರ್ಡ್ ವಾಟರ್ ಅಂದರೆ ಫಾರ್ ಎಕ್ಸಾಂಪಲ್ ಬೋರ್ವೆಲ್ ವಾಟರ್ ಅಬೌವ್ 500 TDS ಇರುತ್ತಲ್ಲ, ಸೊ ಅಲ್ಲಿಗೆ ನಾವು ಇದನ್ನು ಯೂಸ್ ಮಾಡ್ತೀವಿ, ಆ್ಯಂಟಿಸ್ಕೆಲೆಂಟ್ ಬಾಲ್ಸ್ಗಳನ್ನ. ಈ ಫಿಲ್ಟ್ರು ನಾರ್ಮಲಾಗಿ ಬೈ ಡಿಫಾಲ್ಟ್ ಎಲ್ಲದಕ್ಕೂ ಯೂಸ್ ಮಾಡಬೇಕು. ಸೊ ದಿಸ್ ಇಸ್ ದ ಫಸ್ಟ್ ಚೇಂಬರ್, ಅಂದರೆ ಫಸ್ಟ್ ಸ್ಟೇಜ್. ಇದು ಫಸ್ಟ್ ಸ್ಟೇಜ್ ಆಗುತ್ತೆ. ನೆಕ್ಸ್ಟ್ ಸ್ಟೇಜ್ ಬಂದು ಒಳಗಡೆ ಸೆಡಿಮೆಂಟ್ ಫಿಲ್ಟರ್ ಅಂತ ಬರುತ್ತೆ. ಸೆಡಿಮೆಂಟ್ ಫಿಲ್ಟರ್ ಬಂದು ನಿಮಗೆ ಆಲ್ ಫಿಸಿಕಲ್ ಕಂಟಾಮಿನೇಷನ್ನು ಈಗ ಏನು ಹೇಳಿದೆ, ಇದರಲ್ಲಿ ಅಪ್ ಟು 5 ಮೈಕ್ರಾನ್ ಅಂದರೆ ಅದಕ್ಕಿಂತ ಕಡಿಮೆ 3 ಮೈಕ್ರಾನ್ ಇದ್ರೂ ಕೂಡ ಇದರಲ್ಲೂ ಕೂಡ ಫಿಸಿಕಲ್ ಕಂಟಾಮಿನೇಷನ್, ಡಸ್ಟು, ಡರ್ಟು, ಮಡ್ಡೆಲ್ಲ ಇದರಲ್ಲಿ ಫಿಲ್ಟರ್ ಆಗುತ್ತೆ. ಆಲ್ರೆಡಿ ಇದು ಇದೆ, ಇದಿಲ್ಲ ಅಂದ್ರೂ ಕೂಡ ನಡೆಯುತ್ತೆ, ಬಟ್ ಆದ್ರೂ ಎಕ್ಸ್ಟ್ರಾ ಪ್ರೊಟೆಕ್ಷನ್ಗೆ ಅಂತ ಕೊಟ್ಟಿರ್ತೀವಿ. ಸೊ ಇದರಲ್ಲೂ ಕೂಡ ಆಲ್ ಫಿಸಿಕಲ್ ಕಂಟಾಮಿನೇಷನ್ನ ರಿಮೂವ್ ಮಾಡುತ್ತೆ. ಸೊ ನೆಕ್ಸ್ಟು ನಿಮಗೆ ಥರ್ಡ್ ಚೇಂಬರ್ ಬಂದು ಕಾರ್ಬನ್ ಬ್ಲ್ಯಾಕ್ ಬರುತ್ತೆ. ಸೊ ಇದರಲ್ಲಿ ಆಲ್ ನಿಮಗೆ ಓಡೋ ಸ್ಮೆಲ್, ಬ್ಲೀಚಿಂಗ್ ಸ್ಮೆಲ್, ಕ್ಲೋರಿಂಗ್ ಸ್ಮೆಲ್, ಬ್ಯಾಡ್ ಕಲರ್, ಬ್ಯಾಡ್ ಟೇಸ್ಟು, ಅದರೆಲ್ಲ ಕೆಮಿಕಲ್ ಕಂಟಾಮಿನೇಷನ್ ಎಲ್ಲ ಸೊ ಇದರಲ್ಲಿ ರಿಮೂವ್ ಆಗುತ್ತೆ. ದಿಸ್ ಇಸ್ ದ ಥರ್ಡ್ ಚೇಂಬರ್. ಆ್ಯಂಡ್ ಫೋರ್ತ್ ಚೇಂಬರ್ ಬಂದು ನಿಮಗೆ RO ಮೆಂಬ್ರೇನ್ ಬರುತ್ತೆ. RO ಮೆಂಬ್ರೇನಲ್ಲಿ ಬಂದು ಎಕ್ಸೆಸ್ ಆಫ್ ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಇರುತ್ತಲ್ಲ, ಮತ್ತು ಬ್ಯಾಕ್ಟೀರಿಯಾ, ವೈರಸ್ಸು, ಪ್ರೋಟೋಜಾ ಇರುತ್ತಲ್ಲ, ಅದೆಲ್ಲ ವೇಸ್ಟೇಜ್ ವಾಟ್ರಲ್ಲಿ ಸಪ್ರೇಟ್ ಹೋಗುತ್ತೆ. ಪ್ಯೂರಿಫೈಡ್ ವಾಟರ್ ಬಂದು ಸೊ ನೆಕ್ಸ್ಟ್ ಚೇಂಬರಿಗೆ ಬರುತ್ತೆ. ನೆಕ್ಸ್ಟ್ ಚೇಂಬರ್ ಯಾವುದಪ್ಪ ಅಂದರೆ ಸೊ UV ಬರುತ್ತೆ. UV ಬಂದು ಅಲ್ಟ್ರಾ ವೈಲೆಟು. ಇದರಲ್ಲಿ ಬ್ಯಾಕ್ಟೀರಿಯಾ, ವೈರಸ್, ಪ್ರೋಟೋಜೋವನ್ನ ಇನ್ಯಾಕ್ಟಿವ್ ಮಾಡುತ್ತೆ. ಸೊ ಆಲ್ರೆಡಿ ಇದು ರಿಜೆಕ್ಟೆಡ್ ವಾಟರ್ ಹೋಗಿರುತ್ತೆ. ಸೊ ಎಕ್ಸ್ಟ್ರಾ ಪ್ರೊಟೆಕ್ಷನ್ಗೆ ಅಂತ UV ಇದ್ದರೆ ಸೊ ಇನ್ಯಾಕ್ಟಿವೇಷನ್ ಆಗುತ್ತೆ. ಸೊ ಅದ್ರ ಜೊತೆಗೆ ನಿಮಗೆ ಇದರಲ್ಲಿ ಸೊ ಈಗ ನಾನು ಹೇಳಿದ್ನಲ್ಲ, ಸೊ ಫಸ್ಟ್ ಚೇಂಬರು, ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜು, ಇದು ಬಂದು RO ಮೆಂಬ್ರೇನ್ 4th ಸ್ಟೇಜು, UV ಬಂದು 5th ಸ್ಟೇಜು,
6 ಸ್ಟೇಜ್ ಬಂದು ನಿಮಗೆ ಸೊ ಕಾಪರ್ ಬರುತ್ತೆ. ಕಾಪರಲ್ಲಿ ವಾಟರ್ನ ಎನ್ಹಾನ್ಸ್ ಮಾಡುತ್ತೆ. ಸೊ ಅದಾದಮೇಲೆ ನಿಮಗೆ ಆಲ್ಕಲೈನ್ಗೆ ಹೋಗುತ್ತೆ. ಆಲ್ಕಲೈನಲ್ಲಿ ವಾಟರ್ TDSನ ಇನ್ಕ್ರೀಸ್ ಮಾಡುತ್ತೆ. ಸೊ ಇದು ಬಂದು 7, ಇದು 6th ಸ್ಟೇಜು, ಇದು ಬಂದು 7th ಸ್ಟೇಜ್. ಇದು 7th ಸ್ಟೇಜಲ್ಲಿ ಪ್ಯೂರಿಫಿಕೇಷನ್ ಆದ ವಾಟರ್ ಬಂದು ಟ್ಯಾಂಕಿಗೆ ಫಿಲ್ ಆಗುತ್ತೆ. ಸೊ ಇದು ಯಾವಾಗ ಟ್ಯಾಂಕು ಫುಲ್ ಆಗುತ್ತೋ ಸೊ ಮಿಷಿನ್ ಆಟೋಮೆಟಿಕಲಾಗಿ ಆಫ್ ಆಗುತ್ತೆ. ನೀವು ಜಸ್ಟ್ ಒಂದು ಗ್ಲಾಸ್ನ ವಾಟರ್ನ ಡ್ರಾ ಮಾಡಿದರೆ ಅದೇ ಆಟೋಮೆಟಿಕಲಾಗಿ ರೀಫಿಲ್ಲಿಂಗ್ ಆಗುತ್ತೆ. ಸ್ವಿಚ್ ಆಫ್ ಮಾಡಬೇಕು, ಆನ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ. ಸೊ ದಿಸ್ ಈಸ್ ದ ಬೆಸ್ಟ್ ಪ್ರಾಡಕ್ಟ್ ಅಂದ್ಕೊಳ್ತೀನಿ ಇವತ್ತು ಮಾರ್ಕೆಟಲ್ಲಿ. ಸೊ RO + UV + TDS ಕಂಟ್ರೋಲರ್ ವಿತ್ ಕಾಪರ್ ಪ್ಲಸ್ ಆಲ್ಕಲೈನ್ ಎಲ್ಲ ಕೂಡ ಇದರೊಳಗಡೆ ಬರುತ್ತೆ. ಸೊ ಇದು ಅಸೆಂಬಲ್ಡ್ ಪ್ರಾಡಕ್ಟ್ ಆಗಿರೋದ್ರಿಂದ ಕೆಲವೊಬ್ಬರು ಬರೀ ROನೇ ಯೂಸ್ ಮಾಡ್ತಾರೆ, ಕೆಲವರು RO + UV ಹಾಕಿರ್ತಾರೆ, ಕೆಲವರು RO + UV + TDS ಕಂಟ್ರೋಲರ್ ಹಾಕಿರ್ತಾರೆ. ಇದರಲ್ಲಿ ನಿಮಗೆ ROನೂ ಇದೆ, UVನೂ ಇದೆ, TDS ಕಂಟ್ರೋಲರು ಇದೆ, ಪ್ಲಸ್ ಕಾಪರು ಇದೆ, ಆಲ್ಕಲೈನ್ ಕೂಡ ಇದೆ. ಸೊ ಹಾಗಾಗಿ ದಿಸ್ ಈಸ್ ದ ಬೆಸ್ಟ್ ಚಾಯ್ಸ್ ಟು ಬೈ. ವಾಟರ್ ಪ್ಯೂರಿಫೈರ್ ನೀವು ನೋಡ್ತಾ ಇದ್ದೀರಾ ಬೈ ಮಾಡಬೇಕು ಅಂದರೆ. ಸೊ ದಿಸ್ ಇಸ್ ದ ಲೇಟೆಸ್ಟ್ ಮಾಡಲ್ಲು. ಸೊ ಕಲರ್ಸು ಕೂಡ ಬೇರೆ ಬೇರೆ ಕಲರ್ಸ್ ಇದೆ. ವೈಟ್ ಕಲರ್ ಇದೆ, ಸಿಲ್ವರ್ ಕಲರ್ ಇದೆ, ಸೊ ಮತ್ತು ನಿಮಗೆ ಬ್ಲ್ಯಾಕ್ ಕಲರ್ ಬರುತ್ತೆ. ಸೊ ದಿಸ್ ಇಸ್ ದ ಬೆಸ್ಟ್ ಚಾಯ್ಸ್ ಅಂತ ಹೇಳ್ತೀನಿ ನಾನು. ಏನಂದರೆ ಪ್ರೈಸು ತುಂಬ 50% ಡಿಸ್ಕೌಂಟ್ ಸಿಗುತ್ತೆ ನಿಮಗೆ. ಸೊ 50% ಡಿಸ್ಕೌಂಟ್ ಇದೆ. ತುಂಬ ನಿಮಗೆ ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ ನಿಮಗೆ, ಅಂದರೆ ಸೊ ವೆರಿ ಗುಡ್ ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗುತ್ತೆ. ಸೊ ಮತ್ತು ಮೇಂಟೆನೆನ್ಸ್ ಕೂಡ ತುಂಬ ಕಡಿಮೆ ಇದೆ. ಸೊ ಕಂಪೇರಿಟಿವ್ಲಿ ಬ್ರ್ಯಾಂಡೆಡ್ ವಾಟರ್ ಪ್ಯೂರಿಫೈರ್ ಹೋಲಿಸ್ಕೊಂಡ್ರೆ 50% ಮೇಂಟೆನೆನ್ಸ್ ಕಡಿಮೆ ಇದೆ. ಮತ್ತು ಬೇರೆ ವಾಟರ್ ಪ್ಯೂರಿಫೈರ್ಗಳ ಥರ ಎವ್ರಿ 6 ಮಂತ್ಗೆ ಒಂದ್ಸಲ, ಎವ್ರಿ ಇಯರ್ಗೆ ಒಂದ್ಸಲ ನೀವು ಫಿಲ್ಟರ್ಗಳನ್ನ ಒಳಗಡೆ ಚೇಂಜ್ ಮಾಡಬೇಕನ್ನೋ ಅವಶ್ಯಕತೆ ಏನಿರಲ್ಲ. ಸೊ ನೀವು ಯಾವಾಗ 6000 ಲೀಟರ್ ಕೆಪಾಸಿಟಿ ಯೂಸೇಜ್ ಮಾಡ್ತೀರಾ ಸೊ ನೀವು ಆವಾಗ ಮಾತ್ರ ಫಿಲ್ಟರ್ಗಳನ್ನ ಚೇಂಜ್ ಮಾಡಿಸ್ಕೊಂಡ್ರೆ ಸಾಕು. ಸೊ ಹಾಗಾಗಿ ಸೊ ಫಿಲ್ಟರ್ ಚೇಂಜಿಂಗ್ ಮೇಂಟೆನೆನ್ಸ್ ಇರ್ಬೋದು ಮತ್ತು ಪ್ರಾಡಕ್ಟ್ ಕಾಸ್ಟ್ ಇರ್ಬೋದು ತುಂಬ ಕಡಿಮೆ ಇದೆ. ಸೊ ಇದ್ರ ಬಗ್ಗೆ ಇನ್ನೂ ಮೋರ್ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವೇನಾದರೂ ಮನೆಗೆ ನೋಡ್ತಾ ಇದ್ದೀರಾ ಹಾಕ್ಸ್ಕೊಳ್ಳೋದಕ್ಕೆ ಅಂದರೆ ನಮ್ಮ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನಮ್ಮಲ್ಲಿ ಇದೆ ಅಂತಲ್ಲ, ತುಂಬ ಪ್ರಾಡಕ್ಟ್ಸ್ಗಳು ಅವೈಲಬಿಲಿಟಿ ಇದೆ. ಸೊ ವಾಟರ್ ಪ್ಯೂರಿಫೈರ್ ಇದೆ. ಸೊ ಮತ್ತು ನಿಮ್ಮ ಪ್ರಾಡಕ್ಟ್ ಏನಾದರೂ ಎಕ್ಸಿಸ್ಟಿಂಗ್ ವಾಟರ್ ಪ್ಯೂರಿಫೈರ್ಗೆ ಸರ್ವಿಸ್ ಬೇಕು ಅಂದರೂ ಕೂಡ ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ. ಮತ್ತು ಎಕ್ಸ್ಚೇಂಜ್ ಆಫರು ಕೂಡ ಇದೆ. ಸೊ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂದ್ಕೊಂಡಿದ್ರು ಕೂಡ ಕಾಲ್ ಮಾಡಿ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.